ಕಾಂಗ್ರೆಸ್ಸಿನ ವಿಚಾರ. ಆದ್ರಿಂದಲೇ ಎಸ್ ಎಂ ಕೃಷ್ಣಾಜಿಯವರಿದ್ದಾಗ ಇದನ್ನು ನಾವು ಸದಾಶಿವ ಆಯೋಗನ ರಚನೆ ಮಾಡ್ತಕ್ಕಂಥದ್ದಾಗಿದೆ. ತದನಂತರ ಬಿಜೆಪಿ ಸರ್ಕಾರ, JDS ಸರ್ಕಾರಗಳು ಬಂದು ಏನನ್ನೂ ಮಾಡಲಾರದೆ, ಅದ್ರ ಬಗ್ಗೆ ಚಕಾರ ಎತ್ತಲಾರದೆ, ಈಗ ಯಾರ್ಯಾರು ಆಗಸ್ಟ್ 1ಕ್ಕೆ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಬೇಗ ಆಗಬೇಕು ಅಂತಕ್ಕಂಥವ್ರು ರಾಜ್ಯ ಸಚಿವರು ಆಗಿದ್ರು, ಕೇಂದ್ರದಲ್ಲಿ ಸಚಿವರಾಗಿದ್ರು. ಯಾವುದೇ ಜನಾಂಗಕ್ಕೆ ಹಿಂದುಳಿದ ಜಾತಿಯವರಿಗೆ ಬಾಯಿ ಬಿಡಲಾರದೆ ಮುಚ್ಚಿಕೊಂಡು ಆರಾಮ್ ಕೂತ್ಕೊಂಡು ಅಂತವ್ರಿಗೆ ಈಗ ಅದನ್ನು ಹೇಗೆ ಕ್ರೆಡಿಟ್ ತಗೊಳ್ಳೋ ಅಂತಕ್ಕಂಥ ಕೆಲಸ ಕೈ ಹಾಕ್ತಾರೆ. ಯಾಗೋ ಕಾಂಗ್ರೆಸ್ ಅವರು ಮಾಡ್ತಾರೆ, ಆ ಕ್ರೆಡಿಟ್ ಹೆಂಗೆ ತಗೊಳ್ಳೋ ಅಂತಕ್ಕಂಥ ವಿಚಾರದಲ್ಲಿ ಇದ್ದಾರೆ. ಯಾವುದೇ ಒಂದು ಆಯೋಗ ವರದಿ ಬಂದ ನಂತರ ಅದು ತಂದಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಯಾವುದೇ ಜಾತಿಗೆ ಅನ್ಯಾಯ ಆಗ್ಬಾರ್ದು. ಆ ದಿಶೆಯಲ್ಲಿ 1 ದಿವಸ 2 ದಿವಸ 1 ತಿಂಗಳು ಹೆಚ್ಚಿಗೆ ಆಗ್ಬೋದು. 15-20 ವರ್ಷ ಇವರು ಚಕಾರ ಎತ್ತಲಾರದೆ ಕ್ರೆಡಿಟ್ ತೆಗೆದುಕೊಳ್ಳೋರಿಗೆ ಸಾಧ್ಯತೆ ಇದೆ. ಜನತೆಯವರು ಎಲ್ಲವನ್ನೂ ಗಮನಿಸಿದ್ದಾರೆ. ಕೇಂದ್ರ ಸಚಿವರಿದ್ದಾಗ ನಾರಾಯಣಸ್ವಾಮಿ ಇದು ಸಾಧ್ಯ ಇಲ್ಲ ಅಂತಕ್ಕಂಥ ಮತ್ತೆ ಹೇಳಿದ್ದಾರೆ, ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಇಂಥವ್ರಿಗೆ ಆಗಸ್ಟ್ 1 ನಾಳೆ ಯಾವಾಗಾಗ್ತದೆ, ನಾಡ್ದಾಗತ್ತೆ ಅಂತಕ್ಕಂಥದ್ದು ತಿಳಿದು ನೈತಿಕ ಹಕ್ಕಿದೆ ನನಗೆ. ಜನತೆಯೆಲ್ಲವನ್ನು ಗಮನಿಸ್ತಾರೆ. ಇವತ್ತು ನಾವು ನೋಡಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀವಿ. ಚುನಾವಣೆ ಪ್ರಣಾಳಿಕೆ ಹಾಕೊಂಡ ನಂತರ ಇವತ್ತು ಎಲ್ಲ ಅಂಕಿ ಸಂಖ್ಯೆಗಳು ಕಲೆಕ್ಟ್ ಆಗಿದೆ. ಇನ್ನು ಯಾವ ಜಾತಿ ಏನು ಶೈಕ್ಷಣಿಕವಾಗಿ ಏನಿದೆ, ಆರ್ಥಿಕವಾದನ್ನೆಲ್ಲ ತಜ್ಞರು ಸ್ಟಡಿ ಮಾಡ್ತಾ ಇದ್ದಾರೆ. ಸ್ಟಡಿ ಮಾಡಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಕೈ ತೆಗೆದುಕೊಳ್ತಾ ಇದ್ದೀವಿ. ಅದನ್ನು ಇವಾಗ ಮಾಡ್ತಿರೇನು, ನಾಳೆ ಮಾಡ್ತೀವಿ, ನಾವು ಮಾಡೋಕ್ಕಾಗ್ತಿಲ್ಲ. ಯಾವುದು ಬಂದಾಗಿದೆ ಇವತ್ತು ಮಾಡೋದಕ್ಕೆ ಏನಾದರೂ ಅಪಸ್ವರ ಇದೆ. ಇಡೀ ಕ್ಯಾಬಿನೆಟ್ ಒಪ್ಕೊಂಡಿದೆ, ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇದೆ, ಡೆಪ್ಟಿ CM ಆಸಕ್ತಿ ಇದೆ. ಇದನ್ನೆಲ್ಲವನ್ನೂ ಮಾಡುವತ್ನ ಇದು ಮಾಡ್ತಾರೆ. ಮಾಲಿನ್ಯ ತೋರಣೆ ಸರಿಯಲ್ಲ, ಇಂಥ ಕ್ರೆಡಿಟ್ ತಗೊಳ್ಳೋ ಸಂಬಂಧ ಇವೆಲ್ಲ ನಾಟಕ ನಡೀತದೆ. ಜನ ಒಪ್ಪೋದಿಲ್ಲ. ನಾವು ಒಳ ಮೀಸಲಾತಿಯನ್ನು ನಮ್ಮ ಸರ್ಕಾರ ತಂದೇ ತರುತ್ತೆ, ಹಾಗೆ ಆಗ್ತೈತೆ. ಕ್ರೆಡಿಟ್ಗೋಸ್ಕರ ಇದೇನು ನಡೀತಕ್ಕಂಥ ನಾಟಕದಿಂದ ಏನು ಆಗೋದಿಲ್ಲ ಅಂತಕ್ಕಂಥ ನಿಮ್ಮ ಅಧಿಕಾರಿಗಳು ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದ್ಬಿಟ್ಟು ಒಳ ಮೀಸಲಾತಿನ ಬೇಗ ಜಾರಿ ಮಾಡಿ ಜಿಲ್ಲೆ ಹತ್ತಿರ ಮುಂಬರ್ತಿ ಅಂತ ಕಂಪ್ಲೇಂಟ್ ಮಾಡಿಕೊಂಡು ನಿಮ್ಮ ಅಧಿಕಾರಿಗಳೇ ನಿಮ್ಮ ಸರ್ಕಾರದ ವಿರುದ್ಧ ಅದು ಮಾಡವೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ಕಾರ ಡೈರೆಕ್ಷನ್ ಕೊಟ್ಟವ್ರೆ, ನೀವು ಇನ್ನೂ ಡಿಲೇ ಮಾಡ್ತೀರಾ. ಡಿಲೇ ಯಾವುದೇ ಒಂದು ವಿಷಯಗಳನ್ನ ಸ್ಟಡಿ ಮಾಡಬೇಕಾಗುತ್ತೆ. 101 ಜಾತಿಯಲ್ಲಿ ಯಾರಿಗೆ ಅನ್ಯಾಯ ಆಗಲಾರದ ರೀತಿಯಲ್ಲಿ ಅದನ್ನು ವರದಿ ಮತ್ತೊಂದು ಓದಿ ಅದನ್ನು ರಿಪೋರ್ಟ್ ಮಾಡಿ ಮಾಡಬೇಕಾಗುತ್ತೆ. ಗಡಿಬಿಡಿಯಲ್ಲಿ ಮಾಡಿ ಮತ್ತೆ ಯಾವುದಾದ್ರು ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ದೇಹದೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಅನಿಸಿಕೆಗಳನ್ನ ನಮ್ಮ ಪಕ್ಷದಲ್ಲಿದ್ದವ್ರು ಹೇಳ್ಬೇಕು. ಆದಷ್ಟು ಆಗಲಿ ಅಂತ ಹೇಳ್ತಕ್ಕಂಥ ಮಾತು ತಪ್ಪೇನಲ್ಲ. ಆದಷ್ಟು ಬೇಗ ಮಾಡ್ತಕ್ಕಂಥ ಸರ್ಕಾರ ಬದ್ಧತೆ. ಸರ್, ಈಗ ಒಂದು ಕ್ಲಾರಿಫಿಕೇಶನ್. ಈಗ ಹೊಸ ಜಾತಿ ಗಣತಿಗೆ ಈಗಾಗಲೇ ಸಮೀಕ್ಷೆಗೆ ಡೇಟ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಕ್ಲಾಶ್ ಆಗಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ವಾ? ಇಲ್ಲ ಅದು ಬರೋದಂತ ಕಾಯ್ತಿಲ್ಲ. ಇಲ್ಲ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಅವ್ರು ಕೊಡೋ ರಿಪೋರ್ಟೇ ಬೇರೆ ಇರುತ್ತೆ. ಮತ್ತೆ ಅದರಲ್ಲಿ ವ್ಯತ್ಯಾಸಗಳು ಬಂದ್ರೆ ಮತ್ತೆ ವರ್ಗೀಕರಣ ಮಾಡ್ತೀರಾ? ಅದು ಬಹಳ ಪ್ರಾಬ್ಲಮ್ ಆಗ್ತದೆ. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಸಮೀಕ್ಷೆಯಲ್ಲಿ ಜಾತಿ ಗಣತಿಯಲ್ಲಿ ಅದನ್ನೇ ಮಾಡ್ತಾರೆ, ಇದನ್ನೇ ದತ್ತಾಂಶ ಪ್ರಕಟಿಸ್ತಾರೆ. ಯಾಕಂದ್ರೆ ಅದ್ರ ಬಗ್ಗೆ ಗೊಂದಲ ಇದೆ. ಈಗ ಮಾಡ್ತಾ ಇರುವಂತ ದಲಿತ ಸಂಖ್ಯೆನೇ ನಾವು ಆಧಾರ ಇಟ್ಕೊಂಡು ಮಾಡಬೇಕು ಅನ್ನೋ ಗೊಂದಲ ಆದ. ಅದರಿಂದ ಎಲ್ಲವೂ ಸೇರ್ಸಿ ಒಟ್ಟಿಗೆ ಮಾಡಬೇಕು ಅಂತ ಅದೇ ಈಗ SCಗೆ ವಿಶೇಷವಾಗಿ ಕಮಿಷನ್ ಅಪಾಯಿಂಟ್ ಮಾಡಿ ಈ ಕೆಲಸವನ್ನು ಮಾಡಿದ್ರಿಂದ ಇದು ಜಾರಿ ಆಗ್ತದೆ. ಇದಕ್ಕೂ ಅದಕ್ಕೆ ಸಂಬಂಧ ಇರೋದಿಲ್ಲ. ಅದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಎಷ್ಟಿನೂ ಅಂತ ಹೇಳಿಲ್ಲ. SCಯಲ್ಲಿ 101 ಜಾತಿ ಇದೆ. ಆ 101 ಜಾತಿದು ಸಮೀಕ್ಷೆ ಆಗಿದೆ. ಸಾಕಷ್ಟು ಕೃಷಿ ಮಾಡಿ ತಯಾರಿ ಮಾಡಿದ್ದಾರೆ. ಅದನ್ನು ಆದಷ್ಟು ಬೇಗ ಮಾಡುವಂಥ ವ್ಯವಸ್ಥೆ ಆಗಿದೆ. ರಿಪೋರ್ಟ್ ಕೂಡ ಆದಷ್ಟು ಬೇಗ ಬರ್ತದೆ. ಬ್ಯಾಕ್ವರ್ಡ್ ಕ್ಲಾಸ್ ವಿಷಯದಲ್ಲಿ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಅದರದ್ದು ರೂಪುರೇಷೆಗಳು ಹೇಳ್ತಾರೆ. ಇದಕ್ಕೂ ಅದಕ್ಕೂ ಮಿಕ್ಸ್ ಮಾಡೋಂಗಿಲ್ಲ. ಇದು ವೆರಿ ಕ್ಲಿಯರ್ ಆಗಿದೆ. ನಾಳೆ ಅದನ್ನು ಯಾವ ರೀತಿ ಮಾಡ್ತಾರೆ ಅಂತ ನಮ್ಮ HK ಪಾಟೀಲ್ ಸಾಹೇಬರು ಹೇಳಬೇಕು. ಮಿಕ್ಸಪ್ ಆಗಲ್ಲ. ಇದು ರಿಪೋರ್ಟ್ ಬರ್ತದೆ, ಕ್ಯಾಬಿನೆಟ್ಗೆ ತೀರ್ಮಾನ ಈಗ ನೀವು ಹೊಸ ಜಾತಿ ಗಣತಿಯಲ್ಲಿ
ಎಸ್ಸಿ ಸಮುದಾಯವನ್ನ ಕನ್ಸಿಡರ್ ಮಾಡಲ್ವಾ ಏನು? ನೋಡಿ, ಇದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದೀವಿ. 1% 2% ವೇರಿಯೇಷನ್ ಆದ್ರೆ ಅಂತದೇನು ಅದಂತದೇನು ತಪ್ಪೇನು ಹೇಳ್ತಾರೆ 1% ಆಗೋದಿಲ್ಲ. 100ಕ್ಕೆ 100 ಇದು ಸರಿಯಾಗಿದೆ. ಇದನ್ನ ಇಂಪ್ಲಿಮೆಂಟ್ ಮಾಡಿ. ಎಸ್ ಸರ್. ಇಲ್ಲ ಮಾತಾಡ್ತಾರೆ ಶೈಕ್ಷಣಿಕ ಸಮೀಕ್ಷೆ ಮಾಡ್ತಾ ಇದ್ರು ಶಿವಕುಮಾರ್. ಅದರಲ್ಲಿ ಒಟ್ಟಿಗೆ ಮಾಹಿತಿ ಬರಲಿ, ಡಾಟಾ ಸಿಗ್ಲಿ, ಆ ನಂತರ ಒಟ್ಟಿಗೆ ಎರಡು ಕ್ರೋಢೀಕರಿಸಿ ಮಾಡೋಣ ಅಂತ ಇನ್ನೂ ಡಿಲೇ ಆಗ್ಬೋದು ಅನ್ನೋದು ನಮ್ಮ ಇಲ್ಲ, ಇದು ಬೇರೆ ಅದು ಬೇರೆ, ಇದು ಇಂಪ್ಲಿಮೆಂಟ್ Right. ಮಾಡಿ. Yeah, your question is answered, and ಸ್ನೇಹಿತರೆ ಸರ್ ಇದು 50 ಅಲ್ಲಲ್ಲ SC only, not ಅಲ್ಲ SC. ಅಲ್ಲಲ್ಲ ನೋ ಅಲ್ಲ, ಅವರು 17% ಮೇಲೆ ಇವತ್ತು ಸರ್ಕಾರದ ಕಾರ್ಯಕ್ರಮಗಳು ನಡೀತವೆ. ಕ್ಯಾಬಿನೆಟ್ನಲ್ಲಿ ಯಾವ ಥರ ತೀರ್ಮಾನ ತಗೊಳ್ತೀವಿ ಇವತ್ತೇ ಹೇಳೋಕ್ಕಾಗಲ್ಲ, ಆಮೇಲೆ 17% ಇಲ್ಲ 7 ಕರೆಕ್ಟ್ 7 ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಅದನ್ನ ಕ್ಯಾಬಿನೆಟ್ ಬರಲಿ, ಅದನ್ನು ತೀರ್ಮಾನ ತಗೋ. ಏನು ಅಂತ ಹೇಳಿಲ್ಲ, ಕ್ಲಾರಿಟಿ ಇಲ್ಲ. ಆಯೋಗಕ್ಕೂ ಕ್ಲಾರಿಟಿ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಇಲ್ಲ, ಆಯೋಗಕ್ಕೆ ಕ್ಲಾರಿಟಿ ಇದೆ, ಕ್ಲಾರಿಟಿ ತಗೊಂಡೆ ಮಾಡ್ತಾ ಇದ್ದಾರೆ. ಅದು ಕ್ಯಾಬಿನೆಟ್ ಬಂದಾಗ ನಾವು ತೀರ್ಮಾನ ತಗೊಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.